ದ್ವಾರಕೀಶ್ ಅವರ ಹೆಸರು ಹೇಳ್ತಿದ್ದಂಗೆ ಜೊತೆಗೆ ನೆನಪಾಗೋ ಹೆಸರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಯಾಕೆಂದರೆ ಅವರ ಗೆಳೆತನ ಬಾಂಧವ್ಯ ಅಷ್ಟು ಮಟ್ಟದ ಜೊತೆಯಾಗಿ ನಿದ್ದವರು. ಸೊ ನನ್ನೊಟ್ಟಿಗೆ ಅನಿರುದ್ಧ್ ಅವರಿದೆ, ಅವರ ಬಾಂಧವ್ಯದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್, ದ್ವಾರಕೀಶ್ ಅವರು ಮತ್ತು ವಿಷ್ಣು ಸರ್ ಅಂತಂದರೆ ಎಲ್ಲಿಲ್ಲದ ಒಂದು ಸಂಬಂಧ, ಸ್ನೇಹ ಸಂಬಂಧ. ಸೊ ಇಬ್ಬರನ್ನೂ ಒಟ್ಟೊಟ್ಟಿಗೆ ನೋಡಿದಂಥ ಕರುನಾಡು ನಮ್ಮದು. ಸೊ ಅವರ ಒಂದು ಅಗಲಿಕೆ ಎಷ್ಟು ದುಃಖ ತಂದಿದೆ? ತುಂಬಾ ದುಃಖ ತಂದಿದೆ. ಯಾಕಂತಂದರೆ ಅವರು ನಮ್ಮ ಕುಟುಂಬನೇ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಪ್ಪ ಅವರು ಅಂದರೆ ವಿಷ್ಣುವರ್ಧನ್ ಅವರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೀಶ್ ಸರ್ ಅವರು, ಇವರು ಮಾಡಿರ್ತಕ್ಕಂಥ ಚಿತ್ರಗಳು ಎಲ್ಲ ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಸಿನಿಮಾಗಳು. ಒಂದಿಷ್ಟು ವರ್ಷ ಗ್ಯಾಪ್ ಆಗೋಯ್ತು. ವೈಯಕ್ತಿಕವಾಗಿ ನಾನು ಹೇಳೋದಾದರೆ ಅದು ಇಡೀ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ ಭಾವಿಸ್ತೀನಿ ನಾನು. ಆದರೆ ಮತ್ತೆ ಒಂದಾದಾಗ ಇನ್ನೊಂದು ಸೂಪರ್ ಹಿಟ್ ಚಲನಚಿತ್ರವನ್ನು ಆಪ್ತಮಿತ್ರ ಚಿತ್ರದ ಮುಖಾಂತರ ಕೊಟ್ಟರು. ಈ ಥರದ ಒಂದು ಜೋಡಿ ಏನಿದೆ ಅದು ಬಹುಶಃ ಯಾವ ಚಿತ್ರರಂಗದಲ್ಲೂ ನಾವು ಕಾಣಲ್ಲ. ಅಮ್ಮವ್ರ ಜೊತೆಯಲ್ಲೂ ಅವರು ಕೆಲಸ ಮಾಡಿದ್ರು. ನನಗೂ ಒಂದು ಅವಕಾಶ ಸಿಕ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ಚಿಟ್ಟೆ ಸಿನಿಮಾದಲ್ಲಿ. ನಂತರ ನಮ್ಮ ತಂದೆಯವರು ಹರ್ಷವರ್ಧನ್ ಅಂತ ವಾಸ್ತುಶಿಲ್ಪಿ ಆಗಿದ್ದಾರೆ. ಇವ್ರದ್ದು ಒಂದು ಮನೆ ಇದೆ HSR ಲೇಔಟಲ್ಲಿ. ಆ ಮನೆಯ ವಾಸ್ತುಶಿಲ್ಪ ಬಂದ್ಬಿಟ್ಟು ನಮ್ಮ ತಂದೆಯವ್ರದ್ದೇ. ಇವ್ರ ಮಕ್ಕಳು ಕೂಡ ನಮಗೆ ತುಂಬ ಹತ್ತಿರದವರು, ತುಂಬ ಆತ್ಮೀಯರು. ಹಾಗಾಗಿ ಇದು ಒಂದು ಕುಟುಂಬನೇ. ಎಲ್ಲೋ ಒಂದು ಕಡೆ ಸಿನಿಮಾಗಾಗಿ ಸಿನಿಮಾಗೋಸ್ಕರ ಬದುಕ್ತಾರೆ ಇಬ್ರು. ಸೊ ಅದೇ ಕಾರಣಕ್ಕೆ ಮನಸ್ತಾಪವಾಗಿ ಮತ್ತೆ ಅದರಿಂದನೇ ಜೊತೆ ಆಗ್ತಾರೆ ಸಿನಿಮಾಗೋಸ್ಕರನೇ. ಅಪ್ಪವರು ಸಾಕಷ್ಟು ಬಾರಿ ಅದನ್ನು ಹೇಳ್ಕೊಂಡು ಇದ್ದಾರೆ, ಇವ್ರು ಸಿನಿಮಾಗೋಸ್ಕರನೇ ಹುಟ್ಟಿದ್ದು ಅಂತ. ಯಾಕಂದರೆ ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆಲಿ ಮಾಡಿರ್ತಕ್ಕಂಥ ಸಿನಿಮಾಗಳು ನಾವು ಟಿ ವಿಲಿ ಬಂದಾಗ ನೋಡ್ತಾ ಇದ್ವಿ. ತುಂಬ ಸತಿ ಅವರು ಇವರ ಬಗ್ಗೆ ಒಂದು ಅಭಿಮಾನದಿಂದ ಹೇಳ್ಕೊಂಡಿದ್ದಾರೆ, ಈ ವ್ಯಕ್ತಿ ಇವರು ಸಿನಿಮಾಗೋಸ್ಕರನೇ ಹುಟ್ಟಿದ್ದು ಅಂತ. ಎಷ್ಟೇ ಯಶಸ್ಸನ್ನು ಕಂಡ್ರು, ಎಷ್ಟೇ ದುಡ್ಡು ಮಾಡಿಕೊಂಡ್ರು, ತಿರ್ಗಾ ಆ ದುಡ್ಡನ್ನ ಮತ್ತೆ ಸಿನಿಮಾಗೋಸ್ಕರನೇ ಅವರು ಬಳಸಿದ್ರು. ಮತ್ತೆ ಹೊಸ ಸಾಹಸಕ್ಕೋಸ್ಕರ, ಮತ್ತೆ ಒಂದು ಹೊಸ ಸಿನಿಮಾಗೋಸ್ಕರ. ನಿಜಕ್ಕೂ ಇದು ಒಂದು ಆದರ್ಶ. ಆಮೇಲೆ ಆ ಒಂದು ಏನಂತಾರೆ, ಸಿನಿಮಾಗೋಸ್ಕರ ಆ ಒಂದು ಕಲೆಗೋಸ್ಕರ ಇರ್ತಕ್ಕಂಥ ಪ್ರೀತಿ, ಅಭಿಮಾನ ಏನಿದೆ ಅಲ್ಲ, ಅದು ನಿಜಕ್ಕೂ ಅದು ಮೆಚ್ಚುವಂಥದ್ದು, ಒಂದು ಆದರ್ಶ. ಸರ್, ನೀವು ಹತ್ತಿರದಲ್ಲಿ ನೋಡಿದಾಗೆ ಆಪ್ತಮಿತ್ರ ಮತ್ತು ಆಪ್ತರ ಸಕ್ಸಸ್ಸನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅವರು? ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸಂತೋಷ ಅಂತೂ ಖಂಡಿತ ಆಯಿತು ಅವ್ರಿಗೆ. ಯಾಕಂದರೆ ಇಷ್ಟು ವರ್ಷ ಆದಮೇಲೆ ಜೊತೆಯಲ್ಲಿ ಒಂದಾಗಿ ಸಿನಿಮಾ ಕೊಟ್ಟರು, ಅದು ಸೂಪರ್ ಹಿಟ್ ಆಯಿತು. ಖುಷಿ ಅಂತೂ ಆಯಿತು. ಆದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಅದು ಸಿನಿಮಾ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಮಾಡಿದ್ರು. ಹಾಗಾಗಿ ಅವರು ಅಲ್ಲೇ ಉಳ್ಕೋತಿರ್ಲಿಲ್ಲ. ನಾನು ಆಗಲೇ ಹೇಳಿದ್ದೀನಿ, ಅವರು ಯಶಸ್ಸು ಬಂದರೂ ಕೂಡ ಅಥವಾ ಇಳಿತಗಳನ್ನು ನೋಡಿದ್ರು ಕೂಡ ಅಲ್ಲೇ ಉಳ್ಕೋತಾ ಇರಲಿಲ್ಲ. ಈ ಕ್ಷಣದಲ್ಲಿ ಏನು ಅನ್ನೋದೇ ಅವರು ಯೋಚನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವರು ಮುಂದಿನ ಕ್ಷಣದಲ್ಲಿ ಏನು ಮಾಡಬೇಕು ಅನ್ನೋದು ಅವರು ನೋಡ್ತಾಯಿದ್ರು. ಕನ್ನಡದ ದೊಡ್ಡ ಕನಸುಗಾರ ಅವರ ಒಂದು ಅಗಲಿಕೆ ತುಂಬ ದೊಡ್ಡ ಲಾಸ್ ಕನ್ನಡ ಇಂಡಸ್ಟ್ರಿಗೆ. ಸೊ ಅಮ್ಮ ಏನಾದರೂ ಮಾತನಾಡಿದ್ರೆ ಇದ್ರ ವಿಚಾರ ಕೇಳಿ? ಹುಷಾರಿಲ್ಲ, ಅಂದರೆ ಜ್ವರ ಬಂದಿದೆ, ಅದಕ್ಕಾಗಿ ಅವರು ಬರೋಕ್ಕಾಗಲಿಲ್ಲ. ಆದರೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಾರೆ, ದೇವರಲ್ಲಿ ಕೇಳ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಲೇ ಅವರು ನಿನ್ನೆ ಕೇಳ್ಕೊಂಡ್ರು. ಆಮೇಲೆ ತುಂಬ ಬೇಜಾರು ಕೂಡ ಮಾಡಿಕೊಂಡ್ರು. ಒಂದಿಷ್ಟು ಅನುಭವಗಳನ್ನು ಹಂಚ್ಕೊಂಡ್ರು, ತುಂಬ ಬೇಜಾರು ಕೂಡ ಮಾಡಿಕೊಂಡ್ರು. ತುಂಬ ದೊಡ್ಡ ವ್ಯಕ್ತಿ. ಅವರು ಕೂಡ ಅದನ್ನೇ ಹೇಳಿದ್ರು, ಸಿನಿಮಾಗೋಸ್ಕರನೇ ಇವರು ಹುಟ್ಟಿದ್ದು ಅಂತ. ಇದಿಷ್ಟು ಅನಿರುದ್ಧ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.